ಹಲೋ ಎವ್ರಿವನ್, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ಗೆ ಪ್ರಿಪೇರ್ ಆಗ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಈ ವಿಡಿಯೋ ನಿಮಗೋಸ್ಕರ. ಪ್ರೀವಿಯಸ್ಲಿ ನಾನು 50 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ರಿಲೇಟೆಡ್ ವಿಡಿಯೋನ ಮಾಡಿದ್ದೆ. ಅಂಡ್ ದಿಸ್ ವಿಡಿಯೋ ಇಸ್ ಅಬೌಟ್ 50 ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಲಾಸ್ ಏನನ್ನ ಕೇಳ್ತಾರೆ ಅಂಡ್ ಅದು ರಿಪೀಟ್ ಆಗಿದೆಯಾ, ಎಷ್ಟು ಸತಿ ರಿಪೀಟ್ ಆಗಿದೆ, ಅದರ ರಿಲೇಟೆಡ್ ಈ ಒಂದು ಸ್ಪೆಸಿಫಿಕ್ ವಿಡಿಯೋ. ಸೊ ಕೇಸ್ ಲಾಸ್ನ ಕೇಳುವಂಥ ಟ್ರೆಂಡ್ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ನಿಮಗೆ ಈ ಒಂದು ವಿಡಿಯೋಯಿಂದ ನಿಮಗೆ ಇರುವಂಥ 50 ಕೇಸ್ ಲಾಸ್ ಮ್ಯಾಕ್ಸಿಮಮ್ ಪೋರ್ಷನ್ ಕವರ್ ಕೂಡ ಮಾಡುತ್ತೆ. ಆ್ಯಂಡ್ ಸಿನ್ಸ್ ಇಟ್ ಇಸ್ ರಿಪೀಟೆಡ್, ಸೊ ಹಾಗಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ರಿಪೀಟ್ ಅಲ್ಲಿ ನೋಡ್ಕೊಳ್ಳಿ ಆ್ಯಂಡ್ ಒನ್ಸ್ ಮೇಕ್ ಶ್ಯೂರ್ ಯು ಆರ್ ರೈಟಿಂಗ್ ಆಲ್ ದ ಕೇಸ್ ಲಾಸ್ ಸೊ ದ್ಯಾಟ್ ನಿಮಗೆ ಮೆಮೊರೈಸ್ ಆಗುತ್ತೆ. ಒಂದೇ ಸತಿಗೇನೆ ಆರಾಮಾಗಿ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬಹುದು. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ ಅಂಡ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ಗೆ ಚಾಂಪಿಯನ್ಸ್ ಬ್ಯಾಚ್ ಅನ್ನೋದು ನಡೀತಿದೆ. ಅಂಡ್ ಈ ಬ್ಯಾಚ್ ಅಲ್ಲಿ ನಿಮಗೆ ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ಕಂಪ್ಲೀಟ್ AIB ಸಿಲೆಬಸ್ ಅನ್ನ ಕವರ್ ಮಾಡಿದ್ದೀವಿ ಈ ಒಂದು ಕ್ಲಾಸಸ್ ಅಲ್ಲಿ. ಸೊ ಸೇಮ್ ವಿಡಿಯೋ ಕೋರ್ಸಸ್ ಸಹ ಅವೈಲೇಬಲ್ ಇದೆ ಫಾರ್ ದ ಅಪ್ಕಮಿಂಗ್ AIB ಎಕ್ಸಾಮ್ಸ್ ಆಲ್ಸೋ. ಹಾಗೆ ಈ ಬ್ಯಾಚ್ ಅಲ್ಲಿ ನಿಮಗೆ ರಿಕ್ವೈರ್ಡ್ ನೋಟ್ಸ್ ಆಗಿರಬಹುದು ಅಥವಾ ಪ್ರತಿಯೊಂದು ಥ್ರೂ ದ ಬೇರ್ ಆಕ್ಟ್ ಹೇಗೆ ಓದಬೇಕು, ಹೇಗೆ ಮಾರ್ಕ್ ಮಾಡ್ಕೋಬೇಕು, ಎವ್ರಿಥಿಂಗ್ ಈಸ್ ಬೀಂಗ್ ಡಿಸ್ಕಸ್ಡ್. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ 9650849915ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಅಥವಾ ಸ್ವಾತಿ ಲಾ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಪ್ಲೇಸ್ಟೋರಲ್ಲಿ, ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದರಲ್ಲಿ ಎನ್ರೋಲ್ ಆಗಬಹುದು. ಸಿಮಿಲರ್ಲಿ ನೀವು swatilaw.com ಅಂತ ವೆಬ್ಸೈಟ್ ಸಹ ಇದೆ, ಅಲ್ಲಿನೂ ಸಹ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಸೊ ಇದಿಷ್ಟು ನೀವು ಈ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ ಇರುವಂಥ ಡೀಟೇಲ್ಸ್. ಆ್ಯಂಡ್ ಆಲ್ಸೋ ಈ ಬ್ಯಾಚ್ ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲಿಷ್ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಮಟೀರಿಯಲ್ಸ್ ನಿಮಗೆ ಕ್ಲಾಸಸ್ ಜೊತೆಗೆ ಕಾಂಪ್ಲಿಮೆಂಟ್ರಿ ಅಟ್ಯಾಚ್ಡ್ ಆಗಿರುವಂಥದ್ದು. ಸೊ ಇದ್ರ ಜೊತೆಗೆ ಸೆಪರೇಟ್ ಅಂತ ಹೇಳಿದ್ರೆ ಟೆಸ್ಟ್ ಸೀರೀಸ್ನ ನೀವು ಸೆಪರೇಟ್ ಆಗಿ ಪರ್ಚೇಸ್ ಮಾಡ್ಕೋಬಹುದು. AIB ಟೆಸ್ಟ್ ಸೀರೀಸ್ ಇದು ನಿಮಗೆ 10 ಮಾಕ್ ಟೆಸ್ಟ್ ಸೀರೀಸ್ ಅಲಾಂಗ್ ವಿತ್ ಪ್ರೀವಿಯಸ್ ಪೇಪರ್ಸ್, ಹಾಗೆ ನಿಮಗೆ ಪ್ರಾಕ್ಟೀಸ್ ಪೇಪರ್ಸ್ ಎಕ್ಸೆಟ್ರಾ ಆಲ್ಮೋಸ್ಟ್ 20-25 ಟೆಸ್ಟ್ ಸೀರೀಸ್ನ ಕಾಂಬಿನೇಷನ್ ಇದು. ಸೊ ಈ ಒಂದು ಟೆಸ್ಟ್ ಸೀರೀಸ್ನ ಕೂಡ ನೀವು ಸೆಪರೇಟ್ ಆಗಿ ಬರೀ ಟೆಸ್ಟ್ ಮಾತ್ರನೇ ಅಂತ ಕೂಡ ಅವೈಲ್ ಮಾಡ್ಕೋಬಹುದು. ಸೇಮ್ swatilaw.com ವಿಸಿಟ್ ಮಾಡಿ ವೆಬ್ಸೈಟ್, ಅಥವಾ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ನೀವು ಇದನ್ನ ಎನ್ರೋಲ್ ಮಾಡ್ಕೋಬಹುದು, ಈ ಟೆಸ್ಟ್ ಸೀರೀಸ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸಸ್ ಆ್ಯಂಡ್ ದ ಬ್ಯಾಚ್. ನಿಮಗೆ ಏನೆಲ್ಲ AIBಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಇರುವಂಥ ಗೈಡೆನ್ಸ್ ಅಂತ ಇನ್ಫಾರ್ಮೇಶನ್. ಸೊ ನಾವು ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಇದರ ರಿಲೇಟೆಡ್ ಇನ್ನಷ್ಟು ಫರ್ದರ್ ನಿಮಗೆ ಎಕ್ಸಾಮ್ಸ್ನ ರಿಲೇಟೆಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ರಿಲೇಟಿಂಗ್ ಟು ಲಾ ಅಂತ ಹೇಳುವಾಗ ಲಾ ಸ್ಪೆಸಿಫಿಕ್ ಆಗಿ ನಿಮಗೆ ಯಾವುದೇ ರೀತಿ ಆಗಿರಬಹುದು ಸಬ್ಜೆಕ್ಟ್ ಆ್ಯಂಡ್ ಆಲ್ಸೋ ಲೀಗಲ್ ಅವೇರ್ನೆಸ್ ಆ್ಯಂಡ್ ಕೇಸ್ ಲಾಸ್ ಎವ್ರಿಥಿಂಗ್ ವಿಡಿಯೋಸ್ ನಿಮಗೆ ನಡೀತಿರುವಂಥ ಒಂದು ಸ್ವಾತಿ ಲಾ ಅಕಾಡೆಮಿ ಚಾನೆಲ್ವೇ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೀತಿ ವಿಡಿಯೋಸನ್ನು ಇನ್ನಷ್ಟು ಎಂಕರೇಜ್ ಮಾಡ್ಬೋದು ಸೊ ದ್ಯಾಟ್ ಐ ವಿಲ್ ಬಿ ಮೋರ್ ಮೋಟಿವೇಟೆಡ್ ಟು ಮೇಕ್ ಸಚ್ ವಿಡಿಯೋಸ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಅಟ್ಲೀಸ್ಟ್ ಒಬ್ಬ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ದ್ಯಾಟ್ ಅವರೂ ಸಹ ಈ ಎಕ್ಸಾಮಲ್ಲಿ ಪಾಸ್ ಆಗಲಿ. ಬರೀ ಪಾಸ್ ಆಗುವಂಥ ಎಕ್ಸಾಮ್, ಸೊ ಟೆನ್ಷನ್ ತಗೊಂಬೇಡಿ, ಟಾಪರ್ ಅಂತ ಏನಿಲ್ಲ. ಸೊ ಅವರು ಪಾಸ್ ಆಗಲಿ, ಶೇರ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸಿಗೆ, ಅವರೂ ಸಹ ಪಾಸ್ ಆಗಲಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಇಂದನೇ ನಿಮಗೆ ಮೆಜಾರಿಟಿ ಕೇಸ್ ಲಾಸ್ ಬರೋದು. ಆ್ಯಂಡ್ ಅದರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಸೊ ಬೇಸಿಕ್ ಸ್ಟ್ರಕ್ಚರ್ ಇದರಲ್ಲಿ ನಮಗೆ ಕ್ವೆಶನ್ಸ್ ಯಾವ ರೀತಿ ಕೇಳ್ತಾರೆ, ಬೇಸಿಕ್ ಸ್ಟ್ರಕ್ಚರ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಕೇಸ್ ಅಂತ ಹೇಳುವಾಗ ಕೇಶವಾನಂದ ಭಾರತಿ AIB 9. ಕೇಶವಾನಂದ ಭಾರತಿ ಈ ಎಕ್ಸಾಮಲ್ಲ, ನೀವು ಯಾವ ಎಕ್ಸಾಮ್ ಕೇಳಿದ್ರು ಅಲ್ಲಿ ಇಂಪಾರ್ಟೆಂಟೇ ಆಗುತ್ತೆ. ಸೊ ಸೇಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆರ್ಟಿಕಲ್ 21 ರಿಲೇಟೆಡ್, ಟೆಸ್ಟ್ ಆಫ್ ರೀಸನಬಿಲಿಟಿ, ಜಸ್ಟ್ ಫೇರ್ ಅಂಡ್ ರೀಸನಬಲ್ ಎಕ್ಸೆಟ್ರಾ. AK ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮೆಡ್ರಾಸ್, ನ್ಯಾರೋ ಇಂಟರ್ಪ್ರಿಟೇಷನ್ ಆಫ್ ಆರ್ಟಿಕಲ್ 21. ಇದನ್ನ ಓವರ್ ರೂಲ್ ಮಾಡಿದ್ದು ಮನೇಕಾ ಗಾಂಧಿ ಜಡ್ಜ್ಮೆಂಟ್. AIB 12 ಅಂಡ್ AIB 11 ನ ಕ್ವೆಶನ್ಸ್. ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜ್ ನಾರಾಯಣ್, ನಮಗೆ ಈ ಒಂದು ಕೇಸ್ ಅಗೇನ್ 39th ಅಮೆಂಡ್ಮೆಂಟ್ ನ ಸ್ಟ್ರಕ್ ಡೌನ್ ಮಾಡಿದ್ದು ಬೇಸಿಕ್ ಸ್ಟ್ರಕ್ಚರ್ ರಿಲೇಟೆಡ್ ಇರುವಂತದ್ದು. IR ಕೊಯ್ಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು, 9th ಶೆಡ್ಯೂಲ್ ನ ಜುಡಿಷಿಯಲ್ ರಿವ್ಯೂ ರಿಲೇಟೆಡ್ AIB 14 ನ ಕ್ವೆಶನ್. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ಸ್ ರೂಲ್ ಅಂಡ್ ಫೆಡರಲಿಸಮ್ ರಿಲೇಟೆಡ್ ಕೇಸ್. ಸೊ SR ಬೊಮ್ಮಾಯಿ ನಲ್ಲಿ ನಾವು ಫೆಡರಲಿಸಮ್ ಅಂಡ್ ಆಲ್ಸೋ ಇದನ್ನ ಬೇಸಿಕ್ ಸ್ಟ್ರಕ್ಚರ್ ಅಂತಾನೂ ಸಹ ಹೆಲ್ಡ್ ಮಾಡಿದೀವಿ, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಮೊಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಆಲ್ಸೋ ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಈ ಜಡ್ಜ್ಮೆಂಟ್ಸ್ ಇಂದ ನಾವು ರೈಟ್ ಟು ಎಜುಕೇಶನ್ ಆರ್ಟಿಕಲ್ 21 ನಲ್ಲಿ ಬಂದ್ವಿ. ಅಂಡ್ ಸೇಮ್ ಉನ್ನಿಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್, ಅಡ್ಮಿಷನ್ ರೆಗ್ಯುಲೇಷನ್ ಇನ್ ಪ್ರೊಫೆಷನಲ್
ಕಾಲೇಜಸ್ ರಿಲೇಟೆಡ್. ನೆಕ್ಸ್ಟ್ TMA ಪೈ ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೂಡ ಸಹ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ರೈಟ್ಸ್, ಇದೆಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಏನೆ. 86th ಅಮೆಂಡ್ಮೆಂಟ್ ಆಕ್ಟ್ ಇಂದ ನಾವು ಆರ್ಟಿಕಲ್ 21A ನ ತಂದಿರುವಂತದ್ದು. ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೆಲ್ಡ್ ಮಾಡಿರೋದು. ಹಾಗೆ ಈ ಎಲ್ಲ ನಾವು ಎಷ್ಟು ರೈಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ, ದೀಸ್ ಆರ್ ಆಲ್ ಮೆಜಾರಿಟಿ ನಮಗೆ ಆರ್ಟಿಕಲ್ 21 ಇಂದನೇ ಇನ್ಹಿಬಿಟ್ ಆಗಿರುವಂತ ಒಂದು ಪ್ರಾವಿಷನ್ಸ್. ನೆಕ್ಸ್ಟ್ ಓಲ್ಗಾ ಟೆಲಿಸ್ ವರ್ಸಸ್, ಇದು ನಮಗೆ ಫಂಡಮೆಂಟಲ್ ರೈಟ್ಸ್ ಹಾಗೆ PIL ನ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ PIL ಟಾಪಿಕ್ ವೆರಿ ವೈಡ್ಲಿ ಅಥವಾ ಪ್ರಾಪರ್ ಆಗಿ ನಿಮಗೆ ಕ್ಲಾಸಸ್ ಅಲ್ಲಿ ಡೀಲ್ ಆಗಿದೆ ಅಲಾಂಗ್ ವಿತ್ ಆಲ್ ದ ಕೇಸ್ ಲಾಸ್. ಸೊ ಹಾಗಾಗಿ ಕ್ಲಾಸಸ್ ಇಲ್ಲಿ ನಿಮಗೆ ವಿತ್ ಮಟೀರಿಯಲು ಸಿಗುತ್ತೆ. ಸೊ ಕ್ಲಾಸಸ್ ಆರ್ ದ ಬೆಸ್ಟ್ ವೇ ಯಾವುದೇ ಒಂದು ಟಾಪಿಕ್ನ 100% ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಲ್ಗಾ ಟೆಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್, ರೈಟ್ ಟು ಲೈವ್ಲಿಹುಡ್ ಶೆಲ್ಟರ್ ರಿಲೇಟೆಡ್ ಕೇಸ್. ಫಂಡಮೆಂಟಲ್ ರೈಟ್ಸ್ ಅಂಡ್ PIL ಅಲ್ಲೇನೆ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ಸೆಕ್ಷುಯಲ್ ಹರಾಸ್ಮೆಂಟ್ ನ ಗೈಡ್ ಲೈನ್ಸ್, ಇದರಲ್ಲಿ ನಮಗೆ ಜಸ್ಟಿಸ್ ವರ್ಮಾ ಅವರ ಕಮಿಟಿ, ಇದರಿಂದಾನೇ ನಮಗೆ ಪಾಶ್ ಆಕ್ಟ್ ಕೂಡ ಸಹ ಬಂದಿದೆ ಜಾರಿಗೆ. ಸೊ PIL ಇಂದ ಸ್ಟಾರ್ಟ್ ಆಗಿರೋದು, ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಇಂದ ಒರಿಜಿನ್ ಆಗಿ ಫಸ್ಟ್ ಗೈಡ್ ಲೈನ್ಸ್ ಕಮಿಟಿ, ಅದಾದ್ಮೇಲೆ ನಮಗೆ ಆಕ್ಟ್ ಕೂಡ ಸಹ ಬಂದಿದೆ ಈಗ. ಸೊ ಸಿಮಿಲರ್ಲಿ ಫಂಡಮೆಂಟಲ್ ರೈಟ್ಸ್ PIL ಅಂತ ಹೇಳುವಾಗ ಬಂದ್ವಾ ಮುಕ್ತಿ ಮೋರ್ಚಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದು ಸ್ಟಾರ್ಟ್ ಆಗಿದೆ ಆಕ್ಚುಲಿ ನಮಗೆ PIL ನ ಇನಿಷಿಯಲ್ ಕೇಸಸ್. ಬಾಂಡೆಡ್ ಲೇಬರ್ ಕೇಸ್. ನೆಕ್ಸ್ಟ್ ಸೇಮ್ ಫಂಡಮೆಂಟಲ್ ರೈಟ್ಸ್, ಹುಸೈನಾರಾ ಖಾತೂನ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ಸ್ಪೀಡಿ ಟ್ರಯಲ್ ಅಂಡರ್ ಆರ್ಟಿಕಲ್ 21, ಅಂಡರ್ ಟ್ರಯಲ್ ನ ಸ್ಪೀಡಿ ಟ್ರಯಲ್ ರಿಲೇಟೆಡ್ ಮಾತನಾಡಿದ್ದು AIB 10 ನಲ್ಲಿ ಕೇಳಿರುವಂತ ಕ್ವೆಶನ್. ಫಂಡಮೆಂಟಲ್ ರೈಟ್ಸ್ PIL ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, 377 ಅನ್ನ ಸ್ಟ್ರಕ್ ಡೌನ್ ಮಾಡಿದ್ದಂತ ಜಜ್ಮೆಂಟ್. ಸೇಮ್ ಫಂಡಮೆಂಟಲ್ ರೈಟ್ಸ್ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅಡಲ್ಟ್ರಿ ಇಸ್ ಡಿಕ್ರಿಮಿನಲೈಸ್ಡ್. ಈಗ ಅಡಲ್ಟ್ರಿ ಇಸ್ ನಾಟ್ ಅ ಕ್ರಿಮಿನಲ್ ಒಫೆನ್ಸ್. ಅಡಲ್ಟ್ರಿ ಕಮಿಟ್ ಮಾಡೋದ್ರಿಂದ ಇಟ್ ಬಿಕಮ್ಸ್ ಅ ಗ್ರೌಂಡ್ ಫಾರ್ ಡಿವೋರ್ಸ್, ಬಟ್ ಕ್ರಿಮಿನಲ್ ಒಫೆನ್ಸ್ ಅಲ್ಲ. AIB 17 ನೀವು ಇಲ್ಲಿ ಸೈಮಲ್ಟೇನಿಯಸ್ಲಿ ನೋಡಬಹುದು ಯಾವ್ಯಾವ ಪೇಪರ್ ಅಲ್ಲಿ ಈ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ ಅನ್ನುವಂತ ಲಿಸ್ಟ್ ಕೂಡ ಸಹ ಇದೆ. ನೆಕ್ಸ್ಟ್ IPC, CRPC ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ನೀವು ಹೊಸ ಲಾಸ್ BNS, BNSS ಹಾಗೂ BSA ರಿಲೇಟೆಡ್ ಕೂಡ ಸೆಕ್ಷನ್ಸ್ ನ ನೋಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಪ್ರಾವಿಷನ್ಸ್ ನಿಮಗೆ IPC ಸಿನ್ಸ್ ಪ್ರೀವಿಯಸ್ಲಿ ಎಲ್ಲ ಕೇಳಿರೋದು IPC ಇಂದ, ಸೊ ಹಾಗಾಗಿ ಅದೇ ರೀತಿ ಫ್ರೇಮ್ ಆಗಿರುವಂಥದ್ದು. ಸೊ ನಿಮಗೀಗ ಆನ್ಸರ್ಸ್ ನ ಎರಡು ಹೊಸದು ಹಾಗೂ ಹಳೇದು ಎರಡು ಲಾ ಬರುತ್ತೆ, ಅಕಾರ್ಡಿಂಗ್ಲಿ ನೀವು ನೋಡ್ಕೋಬೇಕಾಗತ್ತೆ. ಎರಡು ಕಂಪ್ಯಾರಿಟಿವ್ ಟೇಬಲ್ ಅಲ್ಲಿ ಮಾರ್ಕ್ ಮಾಡ್ಕೋಬಹುದು. IPC ಹೋಮಿಸೈಡ್, ವಿರ್ಸಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್, 4 steps ಫಾರ್ ಸೆಕ್ಷನ್ 300 ನ ಟೆಸ್ಟ್ಗೆ. ನೆಕ್ಸ್ಟ್ IPC ಹೋಮಿಸೈಡ್ ರಿಲೇಟೆಡ್ KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಪ್ರೊವೊಕೇಶನ್ ಅಂಡರ್ ಎಕ್ಸೆಪ್ಷನ್. ಸೊ ಎಕ್ಸೆಪ್ಷನ್ಸ್ ರಿಲೇಟೆಡ್ ನಾವು ನಿನ್ನೆ ಮಾತನಾಡಿದ್ವಿ, ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಬಂದಿತ್ತು. ಸೊ ಜನರಲ್ ಎಕ್ಸೆಪ್ಷನ್ಸ್ ನ ಚಾಪ್ಟರ್ 4 ಅಲ್ಲೇನೆ ನಮಗೆ KM ನಾನಾವತಿ ಪ್ರೊವೊಕೇಶನ್ ನ ಒಂದು ಎಕ್ಸೆಪ್ಷನ್ ನ ತಗೊಂಡಂತ ಕೇಸ್. ಪಲಾನಿ ಗೌಡನ್ ವರ್ಸಸ್ ಎಂಪರರ್, ಕಲ್ಪಬಲ್ ಹೋಮಿಸೈಡ್ ವರ್ಸಸ್ ಮರ್ಡರ್ ರಿಲೇಟೆಡ್. ರಾಜವಂತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಕಾಸೇಷನ್ ಪ್ರಿನ್ಸಿಪಲ್ಸ್ ಅನ್ನ ಕೊಟ್ಟಂತದ್ದು. ನೆಕ್ಸ್ಟ್ ಆಂಧ್ರ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, ಕಾಮನ್ ಇಂಟೆನ್ಷನ್ ಅಂಡರ್ ಸೆಕ್ಷನ್ 34 ರಿಲೇಟೆಡ್. ಈಗ 3 clause 5 ಅಲ್ಲಿ ಕಾಮನ್ ಇಂಟೆನ್ಷನ್ ಇದೆ. ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ಮೇಜರ್ ಸಿಂಗ್, ಮೀನಿಂಗ್ ಆಫ್ ಮಾಡೆಸ್ಟಿ ಏನು ಅನ್ನುವಂಥದ್ದು. ಮಾಡೆಸ್ಟಿ ಬಿಕಾಸ್ ನಮಗೆ ಎಲ್ಲೂ ಸಹ ಮಾಡೆಸ್ಟಿ ಡಿಫೈನ್ಡ್ ಇಲ್ಲ. ದಿಸ್ ಜಜ್ಮೆಂಟ್ ವಾಸ್ ಅ ಮೇಜರ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್. ಮಾಡೆಸ್ಟಿನ ಡಿಫೈನ್ ಮಾಡೋದಕ್ಕೆ ಇಟ್ಸ್ ಅಬೌಟ್ ಏನು ಒಂದು ಹುಡುಗಿ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗ್ತಾಳೆ, ಅದನ್ನ ನಾವು ಮಾಡೆಸ್ಟಿಗೆ ಇದೇ ರೀತಿ ಡೆಫಿನಿಷನ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಈ ಕೇಸ್ ನಾವು ಫ್ಯಾಕ್ಟ್ಸ್ ಕೂಡ ಸಹ ತುಂಬಾ ಕ್ರೂಷಿಯಲ್ ಆಗಿದೆ. ಮೇಜರ್ ಮೇಜರ್ ಸಿಂಗ್ ಅಂತ ಹೇಳುವಾಗ ಅವರ ಹೆಸರು, ಈಸ್ ಅ ಮೇಜರ್ ಪರ್ಸನ್, ಆರ್ಮಿ ಮೇಜರ್ ಅನ್ನೋಂಥ ಒಂದು ಇದು. ದೆನ್ ಅವರು ಒಂದು ಮೊಲೆಸ್ಟ್ ಮಾಡಿದಂಥ ಒಂದು 6 months ನ ಹುಡುಗಿ ರಿಲೇಟೆಡ್ ಫ್ಯಾಕ್ಟ್ಸ್, ವೆರಿ ಇಂಪಾರ್ಟೆಂಟ್ ಕೇಸ್. ರೂಪನ್ ದಿಯೋಲ್ ಬಜಾಜ್ ವರ್ಸಸ್ KPS ಗಿಲ್, ಔಟ್ರೇಜಿಂಗ್ ನ ಮಾಡೆಸ್ಟಿ ರಿಲೇಟೆಡ್ ಕೇಸ್ ಲಾ. ತುಕಾರಾಮ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ, ಮಥುರಾ ರೇಪ್ ಕೇಸ್, ಕನ್ಸೆಂಟ್ ಅಂಡ್ ಕಸ್ಟೋಡಿಯಲ್ ರೇಪ್ ನ ಬಗ್ಗೆ. ಎಸ್ ವರದರಾಜನ್ ವರ್ಸಸ್ ಸ್ಟೇಟ್ ಆಫ್ ಮೆಡ್ರಾಸ್, IPC ಕಿಡ್ನಾಪಿಂಗ್ ರಿಲೇಟೆಡ್ ಕೇಸ್. ವಾಲಂಟರಿ ಅಕಂಪ್ಯಾನಿಯನ್ಮೆಂಟ್ is not equal to kidnapping.
ಸೊ IPC ಅಲ್ಲೇನೆ ಥೆಫ್ಟ್ ರಾಬರಿ ರಿಲೇಟೆಡ್ ಪ್ಯಾರೆ ಲಾಲ್ ಭಾರ್ಗವ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಮೂವಿಂಗ್ ಪ್ರಾಪರ್ಟಿ ಇನ್ ಥೆಫ್ಟ್. ಸೊ ಮೂವಿಂಗ್ ಪ್ರಾಪರ್ಟಿ ಅಂತಂದ್ರೆ ಒಂದು ಪ್ರಾಪರ್ಟಿನ ನೀವು ಬರೀ ಅದರ ಜಾಗದಿಂದ ತೆಗೆಯೋದಷ್ಟೇನೆ ನಮಗೆ ಇಂಪಾರ್ಟೆಂಟ್. ಸೊ ಒಂದು ಕಬರ್ಡ್ ಅಲ್ಲಿ ನಾನು ಇಟ್ಟಿರುವಂತ ಪ್ಲೇಸ್ ಇಂದ ನೀವು ತೆಗೆದು ಇನ್ನೊಂದು ಕಡೆ ಇದೇ ರೂಮ್ ಇದೇ ಕಬರ್ಡ್ ನ ಬೇರೆ ಕಡೆ ಇಟ್ರು ಅದು ಥೆಫ್ಟ್ ಅಂತಾನೆ ಆಗುತ್ತೆ. ಸೊ ಕಳ್ಳ ಒಂದು ರೂಮ್ ಇಂದ ತೆಗೆದು ಏನು ಕಂಫರ್ಟ್ ಆಗೋದಕ್ಕೆ ಬೇರೊಂದು ಕಡೆ ಇಟ್ಟಿದ್ದಾನೆ, ಆಮೇಲೆ ಅಲ್ಲಿಂದ ತಗೊಂಡು ಹೋಗ್ತಾನೆ ಅಂತಂದ್ರೆ ಅದು ಮೂವ್ ಆಗಿದೆ ಪ್ರಾಪರ್ಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. IPC ಡಿಫೆಮೇಷನ್ ರಿಲೇಟೆಡ್ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್. ಡಿಫೆಮೇಷನ್ ನ ಅಪ್ಹೆಲ್ಡ್ ಮಾಡಿದ್ದು ಆಸ್ ಕಾನ್ಸ್ಟಿಟ್ಯೂಷನಲ್. ಅಂಡ್ ಎವಿಡೆನ್ಸ್ ಅಲ್ಲಿ ಸ್ಟೇಟ್ ಆಫ್ UP ವರ್ಸಸ್ ಕೃಷ್ಣ ಮಾಸ್ಟರ್, ಇದು ಡೈಯಿಂಗ್ ಡಿಕ್ಲರೇಷನ್ ಪ್ರಿನ್ಸಿಪಲ್ಸ್ ಅನ್ನ ಕೊಡುತ್ತೆ. ವರ್ಕೆ ಜೋಸೆಫ್ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಅಕಂಪ್ಲಿಸ್ ನ ಎವಿಡೆನ್ಸ್, ಅಕಂಪ್ಲಿಸ್ ಇಸ್ ಅನ್ವರ್ದಿ ಆಫ್ ಕ್ರೆಡಿಟ್ ಅಂತ ಎಲ್ಲ ಹೇಳಿರೋ ಜಡ್ಜ್ಮೆಂಟ್. ಬದ್ರಿ ರವಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ಹಾಸ್ಟೈಲ್ ವಿಟ್ನೆಸ್ ನ ರಿಲೇಟೆಡ್. ಅಂಡ್ ಸತ್ಪಾಲ್ ಸಿಂಗ್ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್, ಡೈಯಿಂಗ್ ಡಿಕ್ಲರೇಷನ್ ಅಡ್ಮಿಸಿಬಲ್ ಅಲ್ವಾ. CRPC ಅಥವಾ BNSS ಅಂತ ನೋಡೋದಕ್ಕೆ. ಲಲಿತಾ ಕುಮಾರಿ ವರ್ಸಸ್ ಗವರ್ಮೆಂಟ್ ಆಫ್ ಉತ್ತರ ಪ್ರದೇಶ್, FIR registration is mandatory for cognizable offences. Hardeep Singh versus State of Punjab, power of courts to summon additional accused can be done. Kishna Bai versus State of Gujarat, ಇದು ನಮಗೆ ಡ್ಯೂಟಿ ಆಫ್ ಪೊಲೀಸ್ ಇನ್ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಭಜನ್ ಲಾಲ್, ಕ್ವಾಶಿಂಗ್ ಆಫ್ FIR ಅಂಡರ್ ಸೆಕ್ಷನ್ 482, ಇನ್ಹೆರೆಂಟ್ ಪವರ್ಸ್ ನ ಯೂಸ್ ಮಾಡಿಕೊಂಡು FIR ಕ್ವಾಶ್ ಮಾಡಬಹುದಾ. ಸಿಮಿಲರ್ಲಿ ಹಿಯರ್ ವಿ ಆಲ್ಸೋ ಕ್ಯಾನ್ ಸಿ ಅರ್ನೇಶ್ ಕುಮಾರ್ ಜಡ್ಜ್ಮೆಂಟ್, DK ಬಸು ಜಡ್ಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಲಾ ಅಂತ ಹೇಳುವಾಗ ಶಾಬಾನೋ ಬೇಗಂ ಕೇಸ್, ಮೇಂಟೆನೆನ್ಸ್ 125 ಅಲ್ಲಿ, ಸಿನ್ಸ್ ಇಂಡಿಯಾ ಇಸ್ ಸೆಕ್ಯುಲರ್ ಇನ್ ನೇಚರ್, ಸೊ ಹಾಗಾಗಿ 125 CRPC ಅಥವಾ 144 ಆಫ್ BNSS ಅಲ್ಲಿರುವಂಥ ಮೇಂಟೆನೆನ್ಸ್ ಎಲ್ಲ ರಿಲಿಜಿಯನ್ಸಿಗೂ ಅಪ್ಲೈ ಆಗತ್ತೆ ಅಂತ ಹೇಳಿ ಮಾಡಿದಂಥ ಜಡ್ಜ್ಮೆಂಟ್. ಡ್ಯಾನಿಯಲ್ ಲತೀಫಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಮುಸ್ಲಿಂ ವಿಮೆನ್ ಡಿವೋರ್ಸ್ ಆಕ್ಟ್ ಅನ್ನ ಅಪ್ಹೆಲ್ಡ್ ಮಾಡಿದಂಥ ಜಡ್ಜ್ಮೆಂಟ್. ಸರಳಾ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಬೈಗೆಮಿ ಆಫ್ಟರ್ ಕನ್ವರ್ಷನ್, ದಟ್ ಇಸ್ ನಾ ಹಿಂದೂ ರಿಲಿಜನ್ ಅಲ್ಲಿ ಮೋನೋಗೆಮಿ ಅಥವಾ ಬೈಗೆಮಿ ಅಲೌಡ್ ಇಲ್ಲ, ಬಟ್ ಮುಸ್ಲಿಂ ರಿಲಿಜನ್ ಕನ್ವರ್ಟ್ ಆಗಿ ನಾನು ಇನ್ನೊಂದು ಮದುವೆ ಆಗಬಹುದು ಅಂತ ಅನ್ಕೊಂಡಿರೋಂಥವರಿಗೆ ಈ ಜಡ್ಜ್ಮೆಂಟ್. ಸರಳಾ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಕನ್ವರ್ಟ್ ಆಗಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಕಂಪ್ಲೀಟ್ಲಿ ನಾಟ್ ರೈಟ್, ಅನ್ಕಾನ್ಸ್ಟಿಟ್ಯೂಷನಲ್. ಗೀತಾ ಹರಿಹರನ್ ವರ್ಸಸ್ RBI, ಗಾರ್ಜಿಯನ್ಶಿಪ್ ಕಸ್ಟಡಿ ರೈಟ್ಸ್ ಆಫ್ ಅ ಮದರ್ ನ ಚಾಲೆಂಜ್ ಮಾಡಿದಂಥ ಕೇಸ್, ಇಂಪಾರ್ಟೆಂಟ್ ಕೇಸ್. ಯೂನಿಯನ್ ಕಾರ್ಬೈಡ್ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಕೇಸ್, ಸೊ ಇದರಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ಲಾಗೆ ಇದನ್ನ ಓದ್ತೀವಿ. ಪ್ಯಾರೆಂಟ್ಸ್ ಪೆಟ್ ರೈಟ್ ಡಾಕ್ಟ್ರಿನ್ ಅನ್ನ ತಗೊಂಬಂದಂಥದ್ದು. ಅಂಡ್ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್, ಹಲವಾರು ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಹೇಳುವಾಗ ನಿಮಗೆ ಡಾಕ್ಟ್ರಿನ್ಸ್ ಜಾಸ್ತಿನೇ ಬರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಲಾ ಅಲ್ಲಿ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಆಸ್ ಅಡ್ಮಿನಿಸ್ಟ್ರೇಷನ್ ನ್ಯಾಚುರಲ್ ಜಸ್ಟಿಸ್ ಎಕ್ಸ್ಪಾನ್ಷನ್ ರಿಲೇಟೆಡ್. ಎನ್ವೈರ್ಮೆಂಟಲ್ ಲಾ ಅಂತ ಹೇಳಿದ್ರೆ MC ಮೆಹ್ತಾ ಕೇಸಸ್ ಇಂಪಾರ್ಟೆಂಟ್. ಓಲಿಯಂ ಗ್ಯಾಸ್ ಲೀಗ್ ಅಬ್ಸಲ್ಯೂಟ್ ಲಯಬಿಲಿಟಿ ಕ್ರಿಯೇಟ್ ಮಾಡುತ್ತಾ. ಎನ್ವೈರ್ಮೆಂಟಲ್ ಲಾ ಅಲ್ಲಿ ವೆಲ್ಲೂರ್ ಸಿಟಿಸನ್ಸ್ ವೆಲ್ಫೇರ್ ಫೋರಂ ಕೇಸ್, ಪ್ರಿಕಾಷನರಿ ಪ್ರಿನ್ಸಿಪಲ್ ನ ರಿಲೇಟೆಡ್ ಕೇಸ್ ಇದು. ಸುಭಾಷ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ರೈಟ್ ಟು ಎನ್ವೈರ್ಮೆಂಟ್ ಅಂಡರ್ ದ ಫಂಡಮೆಂಟಲ್ ರೈಟ್ಸ್ ನಮಗೆ ಬರುತ್ತೆ. ದೆನ್ ರೈಟ್ ಟು ಎನ್ವೈರ್ಮೆಂಟ್ ಇಸ್ ಆಲ್ಸೋ ಸೀನ್ ಅಂಡರ್ ಆರ್ಟಿಕಲ್ 21. Salman versus Salman, separate legal entity, separate legal personality, that is company ಅನ್ನೋದು ಇಟ್ಸ್ ಒನ್ ಸೆಪರೇಟ್ ಸ್ಪೆಸಿಫಿಕ್ ಲೀಗಲ್ ಪರ್ಸನ್ ಅಂತ ಹೇಳಿ ಹೆಲ್ಡ್ ಮಾಡಿದ್ದು ಸಾಲ್ಮನ್ ವರ್ಸಸ್ ಸಾಲ್ಮನ್. ಇಂಟ್ರೊಡಕ್ಷನ್ ಇಂದ ಶುರು ಮಾಡಿದೆ ಈ ಕೇಸಿಂದ ನಾವು. ಫಾಸ್ ವರ್ಸಸ್ ಹರ್ಬಾಟಲ್, ಪ್ರಾಪರ್ ಪ್ಲೇಂಟಿಫ್ ರೂಲ್ ಬಗ್ಗೆ ಹೇಳುತ್ತೆ. ಗಿಲ್ಫೋರ್ಡ್ ಮೋಟರ್ ವರ್ಸಸ್ ಹಾರ್ನ್, ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್, ಅಗೇನ್ ಮೇಜರ್ ಇಂಪಾರ್ಟೆಂಟ್. ಸೊ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೇಲ್ ಯಾವಾಗ, ಇಫ್ ದರ್ ಇಸ್ ಎನಿ ಫ್ರಾಡ್ ಆರ್ ಎನಿಥಿಂಗ್ ಅಂತ ಹೇಳುವಾಗ ಕಾರ್ಪೊರೇಟ್ ಅನ್ನ ಲೀಗಲ್ ಎಂಟಿಟಿ ಅಂತ ಏನು ನೋಡ್ತೀವಿ, ದಟ್ ಇಸ್ ಬಿಂಗ್ ಲಿಫ್ಟೆಡ್ ಅಂಡ್ ದ ಪರ್ಸನ್ಸ್ ಅವರನ್ನ ನಾವು ಹೆಲ್ಡ್ ಮಾಡ್ತೀವಿ. ಬಾಲ್ಕೋ ವರ್ಸಸ್ ಕೈಸರ್ ಅಲ್ಯೂಮಿನಿಯಂ ಆರ್ಬಿಟ್ರೇಷನ್ ರಿಲೇಟೆಡ್ ಕೇಸ್ ನಮಗೆ ಅಪ್ಲಿಕೇಶನ್ ಆಫ್ ಪಾರ್ಟ್ 1 ಆಫ್ ಆರ್ಬಿಟ್ರೇಷನ್ ಆಕ್ಟ್ ಬಗ್ಗೆ ಹೇಳುತ್ತೆ. ಲೇಬರ್ ಲಾ, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ವರ್ಸಸ್ A ರಾಜಪ್ಪ, ಇಂಡಸ್ಟ್ರಿನ ಡಿಫೈನ್ ಮಾಡಿದಂಥ ಕೇಸ್. ಅಂಡ್ ಮೆಕೆನ್ಸಿ ವರ್ಸಸ್ ಇಬ್ರಾಹಿಂ ಮೊಹಮ್ಮದ್, ಎಂಪ್ಲಾಯರ್ ಲೈಬಿಲಿಟಿ ಅಂಡರ್ ಟಾರ್ಟ್ ಆರ್ ಕಾಂಪನ್ಸೇಷನ್ ಹೇಗೆ ಅನ್ನೋದರ ಡೀಲ್ ಮಾಡಿದಂಥ ಕೇಸ್ ಲೇಬರ್ ಲಾ ಅಲ್ಲಿ. ಸೊ these are your 50 most important judgments, and ಈ judgments beat for CLAT exam, net UG PG ಅಥವಾ ಈಗ ನಮಗೆ AIB ಎಲ್ಲಿ ನಿಮಗೆ ಸಿಲೆಬಸ್ ಅಂತ ಇದೆ, ಸ್ಪೆಷಲಿ ಮೇಜರ್ ಆಕ್ಟ್ಸ್ ಏನೇನಿದೆ ಅದಂತೂ ಆಸ್ ಇಟ್ ಈಸ್ ನಿಮಗೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. 100% ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ದೀಸ್ ಕೇಸ್ ಲಾಸ್. ಆ್ಯಂಡ್ ಇದು ನಿಮಗೆ ಫರ್ದರ್ ನೀವು
ಎಂಥ ಒಂದು LLMಗೆ ಹೋಗಬೇಕಾ ದೆನ್ ಅಥವಾ ನೀವು ಯಾವುದೇ ಎಕ್ಸಾಮ್ನ ತಗೋಬೇಕು ಲಾ ರಿಲೇಟೆಡ್ ಅಂತ ಹೇಳುವಾಗ ದೀಸ್ ಕೇಸ್ ಲಾಸ್ ವಿಲ್ ಹೆಲ್ಪ್ ಯು ಟು ಕ್ಲಿಯರ್ ಎನಿ ಎಕ್ಸಾಮ್. ಈ ಸಬ್ಜೆಕ್ಟ್ ಬಂದಿದೆ ದೆನ್ ಈ ಕೇಸ್ ಲಾಸ್ ನಿಮಗೆ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಒಂದ್ಸತಿ ಪ್ರಾಪರ್ ಆಗಿ ಬರೆದಿಟ್ಕೊಳ್ಳಿ. ಆ್ಯಂಡ್ ಎಲ್ಲ ಕೇಸ್ ಲಾಸ್ನ ನಾವು ಕ್ಲಾಸಸ್ಸಲ್ಲಿನೂ ಸಹ ಡಿಸ್ಕಸ್ ಮಾಡಿದ್ದೀವಿ. ಸೊ ದಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಟಿಲ್ ದ ಎಂಡ್ ನೋಡಿದ್ದೀರಿ. ವಿಡಿಯೋ ಇಷ್ಟ ಆಯಿತು ದೆನ್ ಪ್ಲೀಸ್ ಶೇರ್ ಮಾಡಿ ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಜೊತೆಗೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ಗೈಡೆನ್ಸ್ ಆ್ಯಂಡ್ ಹಾಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕ್ಲಾಸಸ್ಸಿಗೆ ಎನ್ರೋಲ್ ಆಗೋದಕ್ಕೆ ಕಾಲ್ ಮಾಡಬಹುದಾದಂಥ ನಂಬರ್. ಆ್ಯಂಡ್ AIB ಟೆಸ್ಟ್ ಸೀರೀಸ್ಗೆ ಎನ್ರೋಲ್ ಆಗಬೇಕಾದ್ರೂ ಸಹ ನೀವು ಕಾಲ್ ಮಾಡಬಹುದು 9650849915ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಸೊ ದಟ್ ಇಸ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಆ್ಯಂಡ್ ಥ್ಯಾಂಕ್ ಯು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ. ಥ್ಯಾಂಕ್ ಯು.